ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಇನ್ ಅವರ್ ಯೂಟ್ಯೂಬ್ ಚಾನಲ್ ಚಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿ ಹಾಗೂ ಒಂದು ಬಾರ್ಡರ್ ಡಿಸೈನ್ದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಹಾಕೋದು ಅಂತ ಅನ್ನೋದನ್ನು ನೋಡೋಣ. ಕಾಂಬಿನೇಷನ್ ನೋಡಿ, ಸ್ಯಾರಿದು ಈ ಥರ ಇದೆ. ಡಾರ್ಕ್ ಪಿಂಕು ಮತ್ತು ಲೈಟ್ ಗ್ರೀನಲ್ಲಿ ಅಥವಾ ಡಾರ್ಕ್ ಗ್ರೀನ್ ಎರಡೂ ಮಿಕ್ಸೆಡ್ ಇರುವಂಥ ಒಂದು ಸ್ಯಾರಿ ಫ್ರೆಂಡ್ಸ್. ಇದು ಬಂದು ಇದಕ್ಕೆ ಯಾವ ಥರ ಕುಚ್ಚು ಹಾಕೋದು ಅಂತ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ಮೊದಲು ನೋಟಿಫಿಕೇಷನ್ ಅನ್ನೋದು ನಿಮಗೆ ತಲುಪುತ್ತೆ. ಅದಕ್ಕಾಗಿ ಬನ್ನಿ ಇವತ್ತಿನ ಡಿಸೈನ್ ಯಾವ ಥರ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ನಾನು 10.075 mm ನಿಡಲ್ನ ತೊಗೊಂಡಿದ್ದೀನಿ. ಸ್ಯಾರಿ ಜಿಗ್ಜಾಗ್ ಮಾಡಿರ್ತಾರಲ್ವ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಈ ಥರ ಸ್ಟಾರ್ಟಿಂಗಲ್ಲಿ ಎಳೆಗಳು ಬಿಟ್ಟೋಗಿರುತ್ತೆ. ಅದನ್ನು ಕ್ಲೀನಾಗಿ ನಾವು ಈ ಥರ ನೋಡಿಕೊಂಡು ಫೋಲ್ಡ್ ಮಾಡಿಕೊಂಡು ಕುಚ್ಚು ಅನ್ನೋದನ್ನು ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ ಕುಚ್ಚನ್ನ ನಾವು ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಫಿನಿಶಿಂಗ್ ಬರೋದಿಲ್ಲ ಅಥವಾ ಕುಚ್ಚು ಎಳೆಗಳು ಬಿಟ್ಟೋಗುವಂಥ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನೀಟ್ ಫಿನಿಶಿಂಗ್ ಬರಲಿ ಅಂತ ಹೇಳಿ ಒಂದು ಸ್ವಲ್ಪನ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಕುಚ್ಚನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಆಗಿ ಸ್ಯಾರಿಗೆ ಮೊದಲಿಗೆ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ಮೇಲೆ ಅಲ್ಲಿಂದ ನಾನು 5 ಚೈನ್ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಬಿಟ್ಟು ಲಾಕನ್ನು ಮಾಡಿಕೊಂಡೆ. ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ನೋಡಿ, ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಈ ಥರ ದಾರನ ಮೇಲೆ ತಗೋತಾ ಇದ್ದೀನಿ. ಮೇಲೆ ತಗೊಂಡು ಒಂದು 3 mm ಸೈಜ್ದು ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಡಿಸೈನ್ಗೆ ನಾನು 3 mm ಸೈಜ್ದು ಬೀಡ್ಸನ್ನು ಆ ಒಂದು ಥ್ರೆಡ್ ಒಳಗಡೆ ಹಾಕಿ ಮತ್ತು ಆ ಬೀಡನ್ನ ಲಾಕನ್ನು ಮಾಡಿದ ಮೇಲೆ ಸೂಜಿ ಮೇಲೆ ಒಂದು ಸತಿ ಮಾತ್ರ ದಾರ ತೊಗೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಎರಡು ಪಾಯಿಂಟ್ ಅಷ್ಟು ಬಿಟ್ಟು ನಾವಿಲ್ಲಿ ಮತ್ತೆ ಸ್ಯಾರಿಗೆ ಲಾಕನ್ನು ಮಾಡಿ, ಸ್ಯಾರಿಗೆ ಲಾಕ್ ಆದಮೇಲೆ ಅಲ್ಲಿ ಮತ್ತೆ ಇನ್ನೂ ಒಂದು ಸತಿ ದಾರ ತೊಗೊಂಡು 2ರಲ್ಲಿ ಒಂದು ಮತ್ತು ಇನ್ನೂ 2ರಲ್ಲಿ ಒಂದು ಈ ಥರ ನಾವು ತೊಗೋಬೇಕಾಗತ್ತೆ. ಅಂದರೆ ಇಲ್ಲಿ ಡಬಲ್ ಕ್ರೋಶನ ಮಾಡಿಕೊಂಡೆ. ಡಬಲ್ ಕ್ರೋಶೆ ಮಾಡಿದ ಮೇಲೆ ಅಲ್ಲಿಂದ 2 ಚೈನ್ಸನ್ನು ಹಾಕ್ಕೊಂಡೆ. 2 ಚೈನ್ಸ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೋತಾ ಇದ್ದೀನಿ. ಒಂದು ಸತಿ ದಾರ ಸುತ್ಕೊಂಡು ಆ ವಿ ಶೇಪ್ ಬಂತು ನೋಡಿ ನಮಗೆ ಗ್ಯಾಪು, ಆ ಗ್ಯಾಪಲ್ಲಿ ಬಂದು ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡೋದು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು ಮತ್ತು ಆ ವಿ ಶೇಪ್ ಗ್ಯಾಪ್ ಇದೆ ನೋಡಿ, ಆ ವಿ ಶೇಪ್ ಗ್ಯಾಪ್ ಒಳಗಡೆ ಬಂದು 2ರಲ್ಲಿ ಒಂದು ಮತ್ತು ಇನ್ನೂ 2ರಲ್ಲಿ ಒಂದು ಈ ಥರ ನಾನು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ಥ್ರೆಡನ್ನು ಸುತ್ಕೋಬೇಕು ಮತ್ತು ಆ ಗ್ಯಾಪಲ್ಲಿ ಬಂದು ಇನ್ನೂ ಒಂದು ಸತಿ ದಾರ ತೊಗೊಂಡು ಅಲ್ಲಿಂದ ಗ್ಯಾಪಿಂದ ತೊಗೊಂಡು ಈ ಥರ ನೋಡಿ 2ರಲ್ಲಿ ಒಂದು ಮತ್ತು ಇನ್ನೂ 2ರಲ್ಲಿ ಒಂದು ಈ ಥರ ನಾನಿಲ್ಲಿ 5 ಟೈಮ್ಸ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 5 ಟೈಮ್ಸನ್ನು ತೊಗೋಬೇಕು. ಬೇಕಿದ್ರೆ ನೀವು 6 ಅಥವಾ 7 ಟೈಮ್ಸ್ ತೊಗೋಬೋದು. ಸ್ವಲ್ಪ ನಾವು ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ನೋಡಿ, ಅಲ್ಲಿ 6 to 7 ಟೈಮ್ಸು ಬೇಕಿದ್ರೆ ತೊಗೋಬೋದು. ನಾನಿಲ್ಲಿ ಆರ್ಚ್ ತುಂಬಾ ಚಿಕ್ಕದಾಗಿ ಬಾರ್ಡರ್ ಡಿಸೈನ್ ಥರ ಬರಲಿ ಅನ್ನೋದು ಕಾರಣಕ್ಕೋಸ್ಕರ ನಾನಿಲ್ಲಿ ತುಂಬಾ ಚಿಕ್ಕದಾಗಿ 5 ಡಬಲ್ ಕ್ರೋಶನ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಅಷ್ಟೇ ಮೆಜರ್ಮೆಂಟ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕನ್ನು ಮಾಡ್ಕೊಂಡಿದ್ಮೇಲೆ ಮತ್ತೆ ಇನ್ನೂ ಒಂದು ಸತಿ ನಾನು 3 mmದು ಒಂದು ಬೀಡುತ್ತೆ ನೋಡಿ, ಆ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಸತಿ ನಿಡಲ್ ಮೇಲೆ ದಾರ ತೊಗೊಂಡು ಸ್ಯಾರಿಗೆ ಬಂದು ಸ್ಯಾರಿ ಒಳಗಡೆಯಿಂದ ಒಂದು ಸತಿ ದಾರ ತೊಗೊಂಡು 2ರಲ್ಲಿ ಒಂದು ಮತ್ತು ಇನ್ನೂ 2ರಲ್ಲಿ ಒಂದು ಅಲ್ಲೂ ಅಷ್ಟೇ ಸೇಮ್ ನಾನು ಡಬಲ್ ಕ್ರೋಶನೇ ಮಾಡಿಕೊಂಡೆ. ಡಬಲ್ ಕ್ರೋಶೆ ಮಾಡಿದ ಮೇಲೆ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಆ ವಿ ಶೇಪ್ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ ಒಳಗಡೆ ಬಂದು ಅಲ್ಲೊಂದು ಸತಿ ದಾರ ತೊಗೊಂಡು 2ರಲ್ಲಿ ಒಂದು ಮತ್ತು ಇನ್ನೂ 2ರಲ್ಲಿ ಒಂದು 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು ಈ ಥರ ನಾನಿಲ್ಲಿ 5 ಟೈಮ್ಸ್ ಇಲ್ಲೂ ಅಷ್ಟೇ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ವಿಡಿಯೋ ಅರ್ಥ ಆಗಲ್ಲ. ಪೂರ್ತಿ ವಿಡಿಯೋ ನೋಡಿಬಿಟ್ಟು ಯಾವ ಥರ ಡಿಸೈನ್ ಬಂತು ಅಂತ ಅನ್ನೋದನ್ನು ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ನಾನು ಹಾಕೋ ಪ್ರತಿಯೊಂದು ಡಿಸೈನು ಸಹ ಬಿಗಿನರ್ಸ್ ಡಿಸೈನ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ಬಿಗಿನರ್ಸು ಈ ಒಂದು ಕುಚ್ಚನ್ನು ಟ್ರೈ ಮಾಡೋದ್ರಿಂದ ಬೇಗನೆ ಕ್ರೋಶಾ ಕಲ್ತ್ಕೋಬೋದು ಫ್ರೆಂಡ್ಸ್. ಅದಕ್ಕಾಗಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ಸಹ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ನಾನಿಲ್ಲಿ 5 ಟೈಮ್ಸ್ ಅಂತಂದರೆ 5 ಟೈಮ್ಸ್ ಡಬಲ್ ಕ್ರೋಶಾ ಹಾಕ್ಕೊಂಡು ಲಾಕನ್ನು ಮಾಡ್ಕೊಂಡಿದ್ಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಮತ್ತೆ ದಾರನ ಮೇಲ್ ಮಾಡಿ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ಈ ಒಂದು ಡಿಸೈನ್ ಅರ್ಜೆಂಟಾಗಿ ಒಂದು ಕ್ರೋಶ ಹಾಕಬೇಕು ಅಂತಂದ್ರೂ ಈ ಒಂದು ಡಿಸೈನ್ನ ಚಾಯ್ಸ್ ಮಾಡ್ಕೋಬೋದು. ಮತ್ತು ವಿತಿನ್ 2 ಅವರ್ಸಲ್ಲೆಲ್ಲ ಈ ಒಂದು ಡಿಸೈನ್ ಫುಲ್ ಸ್ಯಾರಿಗೆ ಕುಚ್ಚನ್ನು ಹಾಕ್ಬೋದು. ಒಂದು ಹೊಸ ರೀತಿಯ ಸ್ಯಾರಿ ಕುಚ್ಚು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಕುಚ್ಚನ್ನು. ಅದಕ್ಕಾಗಿ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಒಂದು ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಮತ್ತು ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಹಾಕೋ ಹೊಸ ಥರ ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ನೋಡಿ ಫ್ರೆಂಡ್ಸ್, ಇಲ್ಲೂ ಅಷ್ಟೇ ನಾನು ಡಬಲ್ ಕ್ರೋಶನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು 2 ಆರ್ಚಿಗೆ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಅಲ್ಲಿಂದನೇ 5 ಚೈನ್ನ ತೊಗೋಬೋದು. ನಾನು ಸ್ವಲ್ಪ ಬಾರ್ಡರ್ ಡಿಸೈನ್ ಅಂತ ಹೇಳಿರೋದ್ರಿಂದ ಅವರು ಜಾಸ್ತಿ ಕುಚ್ಚು ಬೇಡ, ನಮಗೆ ಕ್ರೋಶ ವರ್ಕ್ ಇರಲಿ ಅಂತ ಹೇಳಿರೋದ್ರಿಂದ ಇಲ್ಲಿ ನಾನು ನೆಕ್ಸ್ಟು ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಕರೆಕ್ಟಾಗಿ ಅದು ಅಷ್ಟೇ ಮೆಜರ್ಮೆಂಟನ್ನು ನೋಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿಕೊಂಡೆ. ನೋಡಿ ಎಷ್ಟೊಂದು ನೀಟ್ ಫಿನಿಶಿಂಗಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಕೇವಲ ಒಂದೇ ಒಂದು ಬೀಡ್ಸನ್ನಷ್ಟೇ ನಾನು ಇದಕ್ಕೆ ಯೂಸ್ ಮಾಡಿರೋದು, ಅದರಿಂದ ಎಷ್ಟೊಂದು ರಿಚ್ ಲುಕ್ ಕೊಡುತ್ತೆ ಅನ್ನೋದನ್ನು ನಿಮಗೆ ಕಾಣಿಸ್ತಾ ಇದೆ. ಮತ್ತು ನಾನಿಲ್ಲಿ 5 ಚೈನ್ ಹಾಕಿ ಲಾಕನ್ನು ಮಾಡ್ಕೋತಾ ಇದ್ದೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ನೋಡಿಬಿಟ್ಟು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು 3 ಟೈಮ್ಸ್ ಹಾಕಿದ್ದೀವಿ ಅಲ್ವಾ ಆರ್ಚು. ಅದರಲ್ಲಿ ಬೇಕಿದ್ರೆ ನೀವು 5 ಟೈಮ್ಸ್ ಹಾಕಿದ ಮೇಲೇ ಮತ್ತೆ 5 ಟೈಮ್ಸು ಚೈನ್ಸ್ ಹಾಕಿ ನಾವು ಕುಚ್ಚಿಗೆ ಬೇಕಾದರೂ ತೊಗೋಬೋದು. ಇಲ್ಲಿ 3 ಟೈಮ್ ಹಾಕಿ ಒಂದು ಕುಚ್ಚು ಹಾಕಿ ಅಂತ ಹೇಳಿರೋದ್ರಿಂದ ಕಸ್ಟಮರು ನಾನು ಅವ್ರು ಹೇಳಿರೋ ತಕ್ಕಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿ ನಾನು ಮತ್ತೆ ಇವಾಗ 5 ಟೈಮ್ಸ್ ಹಾಕಿ ಅಂತಂತಂದರೆ 5 ಟೈಮ್ ನಾನು ಚೈನ್ಸನ್ನು ಹಾಕಿ ಲಾಕನ್ನು ಮಾಡಿಕೊಂಡೆ. ಅದು ಅಷ್ಟೇ. ನೆಕ್ಸ್ಟು ಒಂದು ಬೀಡ್ ಹಾಕ್ಬಿಟ್ಟು ನೆಕ್ಸ್ಟು ಇದನ್ನು ಫುಲ್ಲು ನಾನು ಇವಾಗ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಡಿಸೈನು ಅಂತ ಅನ್ನೋದನ್ನು. ಡಿಸೈನ್ ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್ ಯಾವ ಥರ ಬರುತ್ತೆ ಇವಾಗ. ನೋಡಿ ನಾನಿವಾಗ ಡಿಸೈನನ್ನು ಫುಲ್ಲು ಸ್ವಲ್ಪ ಸ್ಯಾರಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಬಂತು ಅಂತಂತಂದ್ಬಿಟ್ಟು. 3 ಟೈಮ್ಸ್ ನಾನು ಇಲ್ಲೂ ಆಚೆನ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಕುಚ್ಚಿಗೋಸ್ಕರ. ನೋಡಿ ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದ್ರದ್ದು ಎಂಡಿಂಗಲ್ಲೂ ಯಾವ ಥರ ಬಂತು ನನಗೆ ಫೈನಲ್ ಲುಕ್ ಅನ್ನೋದನ್ನು ನಿಮಗೆ ಫೈನಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ನನಗೆ ಇದು ಬಂದು ಆರ್ಚಿಗೆ 2 ಆರ್ಚಿಗೆ ಮಾತ್ರ ಕಂಪ್ಲೀಟ್ ಆಗಿದೆ ಅಷ್ಟೇ ಹೇಳ್ಬೋದು. ತೊಂದರೆ ಏನಿಲ್ಲ. ಅದನ್ನು ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ಹಿಂದಕ್ಕೆ ಗ್ಲೂ ಹಾಕಿ ಗಮ್ ಪೇಸ್ಟ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಮತ್ತು ಇಲ್ಲಿ 5 ಚೈನ್ ಗ್ಯಾಪ್ ಇರೋ ಕಡೆ ಎಲ್ಲ ನಾನು ಕುಚ್ಚನ್ನ ಕಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ. ಫೈನಲ್ ಆಗಿ ನನಗೆ ಈ ಒಂದು ಡಿಸೈನು ಈ ಥರ ಬಂದಿದೆ ಫ್ರೆಂಡ್ಸ್. ನಾನಿಲ್ಲಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಗ್ಯಾಪಿಗೆ ಬಿಟ್ಟಿದ್ದೆ ನೋಡಿ. ಆ ಗ್ಯಾಪಲ್ಲಿ ಹೋಗಿಬಿಟ್ಟು ನಾನು 127 ದಾರ ತೊಗೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನೇ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ರಿಚ್ ಲುಕ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ಒಂದು ಡಿಸೈನು. ನಾವಿಲ್ಲಿ 3 ಆರ್ಚ್ ಮಾಡಿದ್ವಿ ಅಲ್ವಾ, ಅಲ್ಲಿ ಹೇಳಿದ್ನಲ್ಲ ನಿಮಗೆ 5 ಆರ್ಚ್ ಮಾಡಿ ಸಹ ನೀವು ಕುಚ್ಚನ್ನು ಹಾಕೋಬೋದು, ಅಥವಾ ಒಂದು ಆರ್ಚ್ ಬಿಟ್ಟು ಒಂದು ಆರ್ಚ್ಗೆ ಕುಚ್ಚನ್ನು ಮಾಡ್ಬೋದು. ನನಗೆ ಕಸ್ಟಮರ್ ಈ ಥರ ಹೇಳಿರೋದ್ರಿಂದ ನಾನು ಈ ಥರ ಡಿಸೈನ್ನ ಪ್ರಿಪೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಅದು ವಿಡಿಯೋಗಿಂತ ಹತ್ತಿರದಲ್ಲಿ ನೋಡೋದಕ್ಕಂತೂ ತುಂಬಾ ರಿಚ್ ಲುಕ್ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಮತ್ತು ಯಾರ್ಯಾರು ಚಾನಲ್ನ ಹೊಸೊಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಹಾಕೋ ಹೊಸ ಥರ ವೀಡಿಯೋಸ್ಗಳು ನಿಮಗೆ ಬೇಗ ತಲುಪುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅಂತಲೇ ಹೇಳ್ಬೋದು. ಆದಷ್ಟು ಬಿಗಿನರ್ಸ್ ಕಲ್ತ್ಕೊಳ್ಳಿ ಅಂತ ನಾನು ಈ ಒಂದು ಡಿಸೈನ್ಸ್ಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತಂದರೆ 250 ಅರೌಂಡ್ 300 ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸ್, ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ರೈಸಸ್ನ ತೊಗೊಬೋದು ಅಂತಲೇ ಹೇಳ್ಬೋದು. ಫೈನಲ್ ಲುಕ್ಕು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟೊಂದು ನೀಟ್ ಫಿನಿಶಿಂಗಲ್ಲಿ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬಾ ರಿಚ್ ಲುಕ್ ಕೊಡ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.